ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಇವತ್ತು ಎಲ್ಲಿ ಬಡಿ ಸಿಕ್ಕಿತ್ತು ಅಂದ್ರೆ ಘಟಪುರ ಬಂದ್ರೆ ರಾಯಬಾಗ್ ಬಡಿ ಸಿಕ್ಕಿತ್ರಿ. ನಮ್ಮ ಮ್ಯಾನೇಜರ್ ನಾವು ಎಲ್ಲರೂ ಕೂಡ ಹೊಂಟಿದೆವು. ಬಟ್ ಟೈಮ್ ಅಂತೂ ನೋಡ್ರೆ 2 ಗಂಟೆ ಆಗೈತಿ. ಊಟ ಮಾಡ್ಬೇಕಂತೇಳಿ ಎಲ್ಲಿ ಪ್ಲ್ಯಾನ್ ಹಾಕೊಂಡು ಇನ್ನು ಎಲ್ಲಿ ಊಟಕ್ಕೆ ತರಬೇಕು ಎಲ್ಲಿ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಕತ್ತವು. ನಮ್ಮ ಮ್ಯಾನೇಜರ್ ಸಾಹೇಬ್ರು ಇನ್ನೊಬ್ರು ಏನೋ ಕೆಲಸ ಇತ್ತು ಅಂತೇಳಿ ಹೊರಗೆ ಹೋಗ್ಯಾರ. ಅವ್ರು ಬರೋತನ ನಾವು ವೇಟ್ ಮಾಡಕತ್ತವು. ನಮ್ಮ ಮ್ಯಾನೇಜರ್ ಸಾಹೇಬ್ರು ಇವರು ಹೊಸದಾಗಿ ಬಂದಾರ. ಎಲ್ಲರೂ ಕೂಡಿ ಹೊಂಟಿದೆವು. ಬಾಡಿಗೆ ಹೆಂಗೆ ಇರ್ತೈತಿ ಅಂತಂದ್ರೆ ಎಲ್ಲರೂ ಭಾಳ ಜನ ಕೇಳ್ತಿರ್ತೀರಿ, ಬಾಡಿಗೆನ ನೀವು ಎಲ್ಲಿಂದ ಬಾಡಿಗೆ ಹೊಡಿತೀರಿ, ಬಾಡಿಗೆ ನಮಗೂ ಇದ್ರೆ ಕೊಡ್ತು ಬರ್ರಿ, ಮತ್ತು ನಮಗೂ ಹೇಳ್ತು ಬರ್ರಿ, ನಾವು ಟ್ರಾನ್ಸ್ಪೋರ್ಟ್ ಹಾಕ್ತದೆ ಬೈ. ನಂದು ಯಾವ ಗಾಡಿ ಟ್ರಾನ್ಸ್ಪೋರ್ಟ್ ಆಫೀಸ್ಗಿಲ್ಲ, ಕಂಪ್ನಿ ಗಾಡಿ ಐತಿ. ಕಂಪ್ನಿ ಗಾಡಿ ಅವರ ಬಾಡಿಗೆ ಕೊಡ್ತಾರೋ ನಾವು ಅವ್ರು ಎಲ್ಲಿ ಹೇಳ್ತಾರಲ್ಲ ಅಲ್ಲಿ ಡೆಲಿವರಿ ಕೊಡ್ಬೇಕಾಗ್ತೈತಿ ಮಾಲ. ಅದ್ರ ಸಲುವಾಗಿ ಅವ್ರು ಲೋಡ್ ಅಲ್ಲೇ ಇರ್ತೈತಿ. ಅನ್ಲೋಡಿಂಗ್ ಪಾಯಿಂಟ್ ಅದ, ಯಾವ ಲೋಡ್ ಅನ್ಲೋಡಿಂಗ್ ಪಾಯಿಂಟ್ ಇರ್ತಾರಲ್ಲ ಅಲ್ಲಿ ಹೋಗಿ ನಾವು ಅನ್ಲೋಡಿಂಗ್ ಮಾಡೋದು ಅಷ್ಟು ನಮ್ಮ ಕರ್ತವ್ಯ ಇರ್ತೈತಿ. ಭಾಳ ಜನ ಕಮೆಂಟ್ ಮಾಡ್ತಿರ್ತೀರಿ, ಅಣ್ಣ ನಮಗೂ ಬಾಡಿಗೆ ಕೊಡ್ರಿ ಅಂತೇಳಿ. ಬೈ ಅಂಥದ್ದೇನೋ ನಮ್ಮ ಸೀನ್ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನಾವಿನ್ನು ಬಾಡಿಗೆ ಹೊಂಟಿದೆವು. ಬಾಡಿಗೆ ಎಷ್ಟೈತಿ ಬಿಟ್ಟೈತಿ ಅದೆಲ್ಲ ನಮ್ಮ ಕಡೆ ಇರೋಂಗಿಲ್ಲ. ಜಸ್ಟ್ ನಾವು ಇಲ್ಲಿಂದ ನಮ್ಗೇನು ಬಿಲ್ ಕೊಟ್ಟಿರ್ತಾರಲ್ಲ ಅಲ್ಲಿ ಬಿಲ್ ಅಷ್ಟೇ ನಮ್ಮದು ಕೊಡೋದು ಅಷ್ಟಕ್ಕೆ ಇರ್ತೈತಿ. ಆಮೇಲೆ ಎಲ್ಲ ಬಂದವು, ಬಾಡಿಗೆ ಹೊಂಟಿದೆವು. ನೆಲ್ಲರೆ ನಡುವೆ ಹಸು ಆಗೈತ್ರಿ ಭಾಳ ಕಟ್ಟ. ಯಾಕಂದ್ರೆ ಹೊಟ್ಟೆ ಕಾವು ಅನ್ನಕತ್ತವು, ಹೊಟ್ಯಾಗ ಕಾಯಿ ಒದರಾಕತ್ತವು. ನೆಲ್ಲರ ಊಟಕ್ಕೆ ತರ್ಕೊಂಡ್ರಿ, ಊಟ ಮಾಡೋಣ್ರಿ ಹೊಟ್ಟೆ ತುಂಬ. ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಗೈತಿ. ಆದ್ರೆ ಟೆಂಪ್ರೇಚರ್ ನೋಡ್ರೆ 28, 29, 28, 29 ಟೆಂಪ್ರೇಚರ್ ಐತಿ. ಈಗ ಈ ಪರಿ ಬಿಸಿಲು ಐತ್ರಿ. ಇನ್ನು ಮಾರ್ಚ್ ಏಪ್ರಿಲ್ದಾಗಂತೂ ಏನು ಹೇಳೋಂಗಿಲ್ಲ, ಪರಿ ಬಿಸಿಲು ಇರ್ತೈತಿ. ಬಿಸಿಲು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಕುಡಿತು ಬರ್ರಿ. ಆಮೇಲೆ ರ್ಯಾಕ್ಸಿನ್ ಸೀಟ್ ಇರ್ತಾವೆ, ನಿಮ್ಗೆ ಗೊತ್ತಿರ್ಬೇಕು. ನಮ್ಮ ಗಾಡಿದು ರ್ಯಾಕ್ಸಿನ್ ಸೀಟ್ ಐತಿ. ಭಾಳ ಹೀಟ್ ಭಾಳ ಆಗ್ತೈತಿ. ಅದಕ್ಕೆ ಏನಾರು ಒಂದು ಅನುಕೂಲ ಮಾಡ್ಕೋಬೇಕ್ರಿ. ಮತ್ತು ನೀವು ನಿಮ್ಮ ಗಾಡಿಗಳಿಗೆ ಯಾವ ಥರ ಮಾಡ್ಕೊಂಡಿರಿ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ಕಮೆಂಟ್ದಾಗ ಗಾಡಿ ತಂದ ಎಲ್ಲಿ ಬಂದವಂದ್ರೆ ನಾಗರಮನೊಳಿಗೆ ಬಂದವ್ರಿ. ನಾಗರಮನೊಳಿ ತೋರ್ಸೋಣ್ರಿ. ನಾಗರಮನೊಳಿ ಊರಾಗ ಬಂದ ತರಿಬಿದವ್ ಸೈಡ್ ಹೆಚ್ಚಿ ಏನು ಊಟ ಮಾಡ್ಬೇಕಂತೇಳಿ. ಅದರ ಹೋಟೆಲ್ ಎಲ್ಲ ಬಂದದವ್ರಿ. ಇಲ್ಲಿ ಹೋಟೆಲ್ ಯಾವ ಓಪನ್ ಇಲ್ಲ, ಚಾಲೂ ಇಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಬಂದವ, ಯಾಕೆ ಗೊತ್ತಿಲ್ಲ. ಬಟ್ ನಿನ್ನೆ ಅಮಾವಾಸ್ಯೆಗಿತ್ತಲ್ಲ, ಇವತ್ತು ಎದ್ರ ಸಲುವಾಗಿ ಬಂದದ ಗೊತ್ತಿಲ್ಲ. ಬಟ್ ನಾಗರಮನೊಳಿ ಎಲ್ಲ ಬಂದಿದ್ರಿ. ಇಲ್ಲಿ ಎಲ್ಲರೂ ಕೂತ ಊಟ ಮಾಡಾಕತ್ತವ. ನಮ್ಮ ಮ್ಯಾನೇಜರ್ ಸಾಹೇಬರು ಬಂದಾರು, ನಾವು ಕೂತವು. ನಮ್ಮ ಸಣ್ಣ ಮ್ಯಾನೇಜರ್ ಸಾಹೇಬರು ಬಂದಾರ, ಊಟ ಮಾಡಾಕತ್ತವ್ರಿ. ಮನೆಯಿಂದ ಡೈಬಿಗಳದ್ದು ಹೊರಗೆ ಊಟ ಮಾಡೋದು ಬೇಡ ಅಂತ ಮನೆಯಿಂದ ಡಬ್ಬಿ ಕಟ್ಕೊಂಡ್ಬಂದವು. ನೋಡ್ರಿ ಊಟ ಮಾಡ್ಬೇಕು. ಏನಿಲ್ಲ, ಜೋಳದ ರೊಟ್ಟಿ ಪಲ್ಯ ಎಲ್ಲ ಅದಾವ್ರೆ. ಊಟ ಮಾಡಾಕತ್ತವು. ಊಟದಂತೂ ಗಚ್ಚ ಆದ್ರೆ ಹೊಟ್ಟೆ ಅಂತೂ ರಿಕ್ ಆಗೋಂಗ್ ಜಡ್ ತಗೋ ಬಿಸ್ಲಾಕ್ ಗೊತ್ತಾ ಶಾರ್ಟಿನ್ಯಾಗ ಗಿಡದ ಬಟ್ಟೆಯಾಗ ಮಕ್ಕೊಂಡ್ ಬಿಡುನ್ರಿ ಎಲ್ಲಾರು ಕೂಡಿ. ಹೆಂಗಂತೀರಿ ನೋಡ್ರಿ, ನಾವ ರಾಯಬಾಗ್ ಹೊಂಟಿದವು. ಹೊಯ ಮೇಕಳಿ ನಂದಿ ಕುಳ್ಳಿ ಕಡೆಯಿಂದ ಹೊಂಟಿದವು. ಆದ್ರೆ ನನಗೆ ಹೆಂಗೆ ಅನ್ಸಾಕತೈತಿ, ಎಲ್ಲೇ ರಾಜಸ್ಥಾನ್ದಾಗ ಬಂದಂಗೆ ಅನ್ಸಾಕತೈತಿ. ಈ ಕಡೆನು ಪೂರ್ತಿ ಎಲ್ಲ ಡ್ರೈರ್ ಐತಿ, ಈ ಕಡೆನು ಒಂದು ಸ್ವಲ್ಪ ಬೆಳೆಯೋದು ಕಡಿಮೆ ಅದಾವು. ಬಿಸಿಲಂತೂ ಅನಾಹುತ ಐತಿ, ಟೆಂಪ್ರೇಚರ್ ಅಂತೂ ಕಂಡಾಪಟ್ಟಿ ಐತಿ. ಏನು ಮಾಡಬೇಕು ಬಿಸಿಲಾಗ, ಒಟ್ಟೆ ಗಾಳಿ ಆಡುವತ್ತು ಗಾಡಿಯಾಗ ಹೆಂಗೆ ಮಾಡಬೇಕು. ಗಾಡಿ ದಂಧೆ ಬಿಸಿಲಾಗ ಮಾಡ್ಬೇಕಾದ್ರೆ ಭಾಳ ಕಠಿಣ ಐತ್ರಿಪ್ಪ. ನೋಡ್ರಲ್ಲ ತೋರ್ಸ್ತಾನೆ ನಿಮ್ಗೆ. ಈ ಕಡೆನು ಫುಲ್ ಡ್ರಾ ಏರಿಯಾ ಐತಿ, ಈ ಕಡೆನು ಒಂದು ಸ್ವಲ್ಪ ಇಲ್ಲಟ್ಟ ಬೆಳೆ ಬೆಳೆದಾರ. ನೀರು ಇದ್ದಾರ ಅಷ್ಟು ಬೆಳೆ ಬೆಳ್ಕೊಂಡಾರು, ನೀರು ಇಲ್ದಾರಂತೂ ಎಲ್ಲ ಪೂರ್ತಿ ಖಾಲಿನ ಐತಿ. ಆದ್ರೆ ಈ ಕಡೆ ಎಲ್ಲ ಸೈಡ್ ಎಲ್ಲ ಬಂದ್ರೆ ಒಂದು ರಾಜಸ್ಥಾನ್ದಾಗ ಹೆಂಗೆಲ್ಲ ಕುಲ ಜಂಗಲ್ ಕಾಂದಿದ್ಲೆ ಆ ಥರಾನ ಐತಿ ಈ ಕಡೆನು. ನಾವು ರಾಯಬಾಗ್ ಹೋಗ್ಬೇಕಾರ, ನಂದಿ ಕೊಳ್ಳಿಂದ ರಾಯಬಾಗ್ ಹೋಗ್ಬೇಕಾರ ಫಾರೆಸ್ಟ್ ಏರಿಯಾ ನೋಡ್ರಿ ಅದ. ಈಗಂತೂ ಮಳೆ ಇಲ್ಲ ಏನಿಲ್ಲ, ಎಲ್ಲ ಸರಿಯಾಗಿ ಎಲ್ಲ ಗಿಡಗಳೆಲ್ಲ ಒಣಗಿದವು. ಮಳೆಗಾಲದಾಗ ಬಂದ್ರೆ ಇಟ್ಟು ಚಂದ ಕಾಣಿಸ್ತೈತ್ರಿ, ಪವರ್ಫುಲ್ ಕಾಣ್ತೈತಿ. ಯಾಕಂತಂದ್ರೆ ಎಲ್ಲ ಫಾರೆಸ್ಟ್ ಏರಿಯಾದಾಗ ಗೊತ್ತಿರ್ತೈತಿ ನಿಮ್ಗೆಲ್ಲ. ಗಿಡಗಳಂತೂ ಭಾಳ ಹಚ್ಚಿದಾರು. ಆಮೇಲೆ ಎಲ್ಲ ಆ ಕಡೆ ಸೈಡ್ ಎಲ್ಲ ನೋಡ್ರಿ, ಆ ಕಡೆ ಎಲ್ಲ ಪೂರ್ತಿ ಎಲ್ಲ ಸುಟ್ಟಿದಾರು. ಎಲ್ಲ ಒಣಗಿರನ ಹುಲ್ಲೆಲ್ಲ ಉರಿ ಹೆಚ್ಚಿ ಎಲ್ಲ ಸುಟ್ಟ ಎಲ್ಲ ಕ್ಲೀನ್ ಮಾಡ್ಯಾರು. ಆಮೇಲೆ ಈ ಸೈಡ್ ನೋಡ್ಬೇಕು ನೀವು, ಎಲ್ಲ ಹಿಂಗೈತಿ. ಮತ್ತು ಮಳೆಗಾಲದಾಗ ಅಂತೂ ಬಂದ್ರೆ ನಾವು ಈ ಕಡೆ ಎಲ್ಲಿಪ್ಪ ಕೆರಳ ಸೈಡ್ ಬಂದಂಗೆ ಅನ್ಸೈತಿ. ಯಾಕಂತಂದ್ರೆ 2 ಕಡೆ ಫಾರೆಸ್ಟ್ ಏರಿಯಾ ಐತಿ, ನಡು ಒಂದು ಸಿಂಗಲ್ ರೋಡ್ ಐತಿ. ಆ ರೋಡ್ದಾಗ ಈ ಸಿಂಗಲ್ ರೋಡ್ ಇದೆ ನೋಡ್ರಿ, ಅದ ಐತಿ. ಒಂದು ರೋಡ್ ಅಂತೂ ಚಲೋ ಮಾಡ್ಯಾರು. ಮೊದಲೆಲ್ಲ ಕೆಟ್ಟದಿತ್ತು, ಆದ್ರೆ ಈಗೆಲ್ಲ ಚಲೋ ಮಾಡಿ ರೋಡ್ ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಾರು. ಅದೆಲ್ಲ ನೋಡ್ರಿ ಫಾರೆಸ್ಟ್ ಏರಿಯಾನೇ ಇದೆ. ಕಡೆ ಸೈಡ್ ಐತಿ ಇದು ಫಾರೆಸ್ಟ್ ಏರಿಯಾ. ಅದ್ರ ನಡು ರೋಡ್ ಐತಿ, ನೋಡಕ್ ಜಬರ್ದಸ್ತ್ ಕಾಣ್ತೈತ್ರಿ ಮಳೆಗಾಲದಾಗೆಲ್ಲ ಬಂದ್ರೆ. ನಾವೀಗ ರಾಯಬಾಗ ಸಿಟಿ ಒಳಗೆ ಎಂಟ್ರಿ ಆಗಾಕತ್ತವು. ಸಿಂಗಲ್ ರೋಡ್ ಐತಿ, ಎದುರಿಗೆ ಬಂದ್ರೆ ಸಿಂಗಲ್ ರೋಡ್ದಾಗ ಒಳಗಿಂದ ನೋಡ್ರಿ ಓನ್ಯಾಗಿಂದ ಹೋಗ್ಬೇಕಾಗ್ತೈತಿ ಹೊರಗೆ ಹೋಗ್ಬೇಕಾರ ಸೀದಾ. ಅದ್ರ ಸಲುವಾಗಿ ಒಬ್ರನ್ನ ಫಾಲೋವರ್ಸ್ ಕೈ ಮಾಡಿದ್ರೆ ಇಂಟ್ರಾದವ್ರ ಲೈಟ್ ಕೊಟ್ಟ. ಆದ್ರೆ ಈಗ ನೋಡ್ರಿ ಒಳಗೆ ನೀವು
ಒಳಗೆ ಸಿಟಿ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ನಾವು ಹೊರಗಿಂದ ಬಂದ ಸೀದಾ ಈ ಸಿಂಗಲ್ ರೋಡ್ ಹಿಡ್ದ ಒಳಗೆ ಸಿಟಿ ಎಂಟ್ರಿ ಆಗ್ಬೇಕಾಗ್ತೈತಿ. ರೋಡ್ ಅಂತೂ ಸಿಂಗಲ್ ಐತಿ, ಬಟ್ ಇಲ್ಲಿ ಸಿಟಿ ಹೊರಗೆ ಐತೆ ನಾವು ಸ್ವಲ್ಪ ಸಿಟಿ ಒಳಗೆ ಸರಿ ಅನ್ಸಂಗಿಲ್ಲ. ಬರೀ ಊರು ಆ ಕಡೆ ಐತ್ರಿ, ಊರು ಹೊರಗಿಂದ ಹೊರಗೆ ಬೈಪಾಸ್ ರೋಡ್ ಐತದ. ಬೈಪಾಸ್ ನಂದಿಕೊಳ್ಳಿಂದ ಬಂದ ರಾಯಬಾಗ್ ಕೂಡದ ಬೈಪಾಸ್ ರೋಡ್ ರೀ ಅದ. ಈಗ ಆಗಿದವ್ರು ನಾವು ರಾಯಬಾಗ್ ಸಿಟಿ ಎಂಟ್ರಿ ಇದು ನೋಡ್ರಿ. ರಾಯಬಾಗ್ ಊರ ರಾಯಬಾಗ್ದಿಂದ ನಾವು ಎಲ್ಲಿ ಹೋಗೋದೈತೆ ಅಂತಂದ್ರೆ ಎಲ್ಲಿ ಹಾರುಗಿರಿ ಹಿಡ್ಕಲ್ ಅಲ್ರಿ ಸರ್. ನೋಡ್ರಿ ಪೂರ್ತಿ ಜಂಗಲ್ ಏರಿಯಾ ಐತಿ. ನಾವೆಲ್ಲಿ ಹೊಂಟಿತ್ತಂದ್ರೆ ನಿಡಗುನಿಂದ ಬಸ್ವಾಡಕ್ಕೆ ಹೊಂಟಿದ್ದು ಹಿಡ್ಕಲ್ಗೆ ಹೋಗ್ಬೇಕಾರ. ಪೂರ್ತಿ ಜಂಗಲ್ ಏರಿಯಾ ಎಲ್ಲ ಫಾರೆಸ್ಟ್ ಏರಿಯಾ ಐತಿ. ಸನ್ಸೆಟ್ ಎಷ್ಟು ಖತರ್ನಾಕ್ ಕಾಣಾಗದೈತಿ ನೋಡ್ರಿ. ಇಲ್ಲಿಂದ ಜಬರ್ದಸ್ತ್ ಕಾಣಾಗದೈತಿ. ಅಲ್ಲಿ ಮುಂದೆ ಹೂವಿನ ಗಿಡ ಅದಾವ ತೋರಿಸ್ತಾ ನೋಡ್ರಿ. ಹಿಂಗೆ ಹೂವಿನ ಗಿಡ ಅದಾವು. ಆದ್ರೆ ನೋಡಕ್ಕೆ ಇಟ್ಟು ಖತರ್ನಾಕ್ ಐತಿ. ಎಲ್ಲ ಮಳೆಗಾಲದಾಗಂತೂ ಏನು ಟೆನ್ಷನ್ ಇಲ್ರಿ. ಪವರ್ಫುಲ್ ಫೋಟೋ ಶೂಟ್ ಆಗಿ ವಿಡಿಯೋ ಶೂಟ್ ಮಾಡ್ಬೇಕಾರೆ ಅಂತೇಳಿ ಬರ್ಬೇಕು ನೋಡ್ರಿ. ಜಬರ್ದಸ್ತ್ ಕಾಣ್ತೈತಿ. ಇಂಥ ಒಂದು ಜಂಗಲ್ದಾಗ ಎಲ್ಲ ಗಿಡಗಳು ಒಣಗಿದ್ದು ಅದಾವ್ರಿ. ಆದ್ರೆ ಒಂದು ಗಿಡ ತೋರಿಸ್ತೀನಿ ನಿಮ್ಗೆ, ಎಷ್ಟು ಖತರ್ನಾಕ್ ಕಾಣ್ತೈತಿ ಅಂದ್ರೆ ಇದು ಯಾವ ಗಿಡ ಗೊತ್ತಿಲ್ಲ, ಬಟ್ ಹೂ ಅಂತೂ ನೋಡಕ್ಕೆ ಜಬರ್ದಸ್ತ್ ಕಾಣ್ತೈತ್ರಿ. ಹೆಂಗೆ ಕಾಣಾಗತೈತ್ರಿ ನೋಡ್ರಿ ಹೂ ಹೆಂಗದಾವ. ಆದ್ರೆ ಇಷ್ಟೊಂದೆಲ್ಲ ಫಾರೆಸ್ಟ್ ಏರಿಯಾದಾಗ ಯಾವ ಗಿಡ ಎಲ್ಲ ಒಣಗಿದ್ದು ಕಾಣಾಗತ್ತಾವು. ಸನ್ಸೆಟ್ ಅಂತೂ ಖತರ್ನಾಕ್ ಕಾಣಾಗತೈತಿ. ಆದ್ರೆ ಅಂಥ ಒಣಗಿದ ಗಿಡದಾಗ ಇದು ಒಂದು ಹೂವಿನ ಗಿಡ ಹೂ ಆಗ್ಯಾವು. ನೋಡಕ್ಕೆ ಎಡ್ಡು ಕನ್ ಸಾಲದ್ರಿ, ಎಷ್ಟು ಖತರ್ನಾಕ್ ಕಾಣಾಗತೈತಿ. ಆದ್ರೆ ಮಳೆಗಾಲದಾಗ ಇನ್ನೂ ಚಂದ ಕಾಣಿಸ್ಬೋದು. ಅಲ್ಲಿಂದ ನೋಡಿದ್ರಿ ಗಾಡಿ ಅಲ್ಲಿ ಹೆಚ್ಚೋರು ನಾವು ಗಾಡಿ ದೂರ ಐತಿ, ಬಟ್ ನೋಡಕ್ಕೆ ಚಂದ ಕಾಣಾಕತೈತಿ. ಅವನ ಬಂದು ನೋಡ್ಬೇಕಂತೇಳಿ ಗಾಡಿ ತೆರಿಬಿ ನೋಡಾಕತ್ತವ್ರಿ. ಬೈ ಹೆಂಗೆ ಕಾಣಾಕತೈತಿ ಅದ? ಮಸ್ತ್ ಐತಿಲ್ಲ ನೋಡಕ್ಕೆ. ಇಷ್ಟೆಲ್ಲ ಒಣಗಿದ ಗಿಡ ಅದಾವು, ಬಟ್ ಈ ಒಂದು ಗಿಡಕ್ಕೆ ಹೂ ಆಗ್ಯಾವ. ಖರೆ ಜಬರ್ದಸ್ತ್ ಕಾಣಾಕತೈತ್ರಿ. ನಿಮ್ಗೆ ಹೆಂಗೆ ಕಾಣಾಕತೈತ್ರಿ?